ನಮಸ್ಕಾರ ಸ್ನೇಹಿತರೆ. ನೋಡಿ, ಬಹುತೇಕ 2017 ಅನಿಸುತ್ತೆ. 2017 ನಂತರ ಇದೀಗ ಈ ಒಂದು ESI ಬಗ್ಗೆ ಒಂದು ಸ್ವಲ್ಪ ಅಪ್ಡೇಟ್ ಸಿಗ್ತಾ ಇದೆ. ಅದರೆಲ್ಲದರ ಬಗ್ಗೆ ಅಂದರೆ ಅಬಕಾರಿ ಗಾರ್ಡ್ ಜೊತೆಗೆ ಅಬಕಾರಿ ಉಪನಿರೀಕ್ಷಕ, ಒಟ್ಟಾರೆ ಎರಡೂ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ. ಅಂದರೆ ಅಬಕಾರಿ ಉಪನಿರೀಕ್ಷಕ ಅಂದರೆ ESI ಏನಿದೆ ಅಂದರೆ PSI ಲೆವೆಲ್ಗೆ ಆ ಲೆಕ್ಕ, ಬಟ್ ಇದು ESI ಅನ್ಸ್ಕೊಳ್ಳುತ್ತೆ. ಅಬಕಾರಿ ಗಾರ್ಡು PC ಲೆಕ್ಕಕ್ಕೆ ಬರುತ್ತೆ. ಸೊ ಇದೆಲ್ಲವೂ ಕೂಡ 2017-18ರಿಂದನೇ ಕಾಯ್ತಾ ಇದ್ರು. ಅವಾಗ ಒಂದು ನೋಟಿಫಿಕೇಶನ್ ಆಗಿತ್ತು. KPSC ಅವಾಗ ಎಕ್ಸಾಮನ್ನು ನಡೆಸಿತ್ತು 2017ರಲ್ಲಿ. ಕೆಲವರಿಗೆ ಅದು ನೆನಪಿರ್ಬೋದು, ಇನ್ನು ಕೆಲವರಿಗೆ ನೆನಪಿರ್ಲಿಕ್ಕಿಲ್ಲ. ಸೊ ಈ ಎಲ್ಲ ಅಬಕಾರಿ ಗಾರ್ಡ್ ಮತ್ತು ಮತ್ತು ಈ ಒಂದು ಅಬಕಾರಿ ಉಪನಿರೀಕ್ಷಕ ಇದೆಲ್ಲ ಒಂದು ನೇಮಕಾತಿ ವಿಚಾರದ ಬಗ್ಗೆ ನಾವು ಸ್ವಲ್ಪ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸ್ನೇಹಿತರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಂಪೂರ್ಣವಾಗಿ ವಿಡಿಯೋನ ನೋಡಿ ಅಂತ ಹೇಳ್ತಾ, ನೋಡಿ, ಮೊದಲಿಗೆ ಏನಂತಂದರೆ ಅಬಕಾರಿ ಗಾರ್ಡು ಮತ್ತು ESI ಅನ್ನುವಂಥದ್ದು ಡಿಗ್ರಿ ಮೇಲಿರ್ತಕ್ಕಂಥ ಒಂದು ಹುದ್ದೆ. ಅಂದರೆ ನೀವು ಡಿಗ್ರಿ ಮುಗಿದಿತ್ತು ಅಂತಂದರೆ ನೀವು ESIಗೆ ಅಪ್ಲಿಕೇಶನ್ ಹಾಕ್ಬೋದು. ಅಬಕಾರಿ ಗಾರ್ಡ್ ಅಂದರೆ ಇದು ಒಂದು ರೀತಿ PC ಲೆವೆಲ್ ಆಗುವಂಥದ್ದು, PUC ಇದಕ್ಕೆ ವಿದ್ಯಾರ್ಹತೆ ಆಗಿರ್ತಕ್ಕಂಥದ್ದು. ನೋಡಿ, ಅಷ್ಟು ಮಾಹಿತಿಯನ್ನು ನೋಡೋಣ. ಫಸ್ಟು ತಾವಿಲ್ಲಿ ನೋಡ್ಬೋದು 2020-21ರಿಂದನೇ ಈ ಒಂದು ESI ಮತ್ತು ಪೇದೆಗಳಿಗೆ ಸಂಬಂಧಪಟ್ಟ ನೇಮಕಾತಿಗೆ ನೋಟಿಫಿಕೇಶನ್ ಆಗುತ್ತೆ ಅನ್ಕೊಂತ ಬರ್ತಾ ಇದ್ವಿ. ಬಟ್ ಇದೀಗ ಏನಂತಂತಂದರೆ, ಇದೀಗ ಅಂದ್ರೇನು, ಇದು ಆಲ್ರೆಡಿ ಬಿಟ್ಟೆ ಭಾಳ ದಿನ ಆಯಿತು. ಬಟ್ ನಿಮಗೆ ಒಂದು ಅಪ್ಡೇಟ್ ಕೊಡ್ತಾ ಇದ್ದೀನಿ, ಯಾಕೆಂದರೆ ಒಳ ಮೀಸಲಾತಿ ಸಲುವಾಗಿ ನೇಮಕಾತಿ ಹಿಂದುಳಿದಿದ್ದು ತಮಗೆ ಆಲ್ರೆಡಿ ಗೊತ್ತಿದೆ. ಅದೆಲ್ಲದ್ರ ಬಗ್ಗೆ ಸುಮ್ಮನೆ ಪದೇ ಡಿಸ್ಕಸ್ ಮಾಡುವಂಥದ್ದು ಬೇಡ. ನೋಡಿ, ಒಟ್ಟಾರೆಯಾಗಿ 2024-25ನೇ ಸಾಲಿನಲ್ಲಿ ಅಬಕಾರಿ ಉಪನಿರೀಕ್ಷಕ ಹುದ್ದೆಗಳು 133 ಸ್ಯಾಂಕ್ಷನ್ ಆಗಿದ್ದು. ಆನಂತರ 2025-26ನೇ ಸಾಲಿನಲ್ಲಿ 132 ಹುದ್ದೆಗಳು. ಈಗ ಒಟ್ಟಾರೆಯಾಗಿ 265 ಹುದ್ದೆಗಳು ಅಬಕಾರಿ ಉಪನಿರೀಕ್ಷಕರು. ಹಾಗೆಯೇ ಅಬಕಾರಿ ಪೇದೆಗಳು 2024-25ನೇ ಸಾಲಿನಲ್ಲಿ 471, ಹಾಗೆಯೇ 2025-26ರಲ್ಲಿ ಕೂಡ 471, ಒಟ್ಟಾರೆಯಾಗಿ 942 ಹುದ್ದೆಗಳು ಇರತಕ್ಕಂಥದ್ದು. ಹಾಗಾದರೆ ಇಲ್ಲಿ ನಿಮಗೆ ಸ್ಪಷ್ಟ ಆಗುತ್ತೆ, ಇದೇನು ಬೇಡ ಒಟ್ಟು ಹುದ್ದೆಗಳು ಇರುವಂಥದ್ದು. ಇಲ್ಲಿ ಏನು ಅಂತಂತಂದರೆ, ನೋಡಿ, ಅಬಕಾರಿ ಉಪನಿರೀಕ್ಷಕ ಬಗ್ಗೆ ನಾವು ಸ್ವಲ್ಪ ವಿಷಯವನ್ನು ನೋಡೋದಾದರೆ, ಅಬಕಾರಿ ಉಪನಿರೀಕ್ಷಕರ ಹುದ್ದೆಗಳಿಗೆ 265 ಹುದ್ದೆಗಳು, ಅಬಕಾರಿ ಪೇದೆಗಳನ್ನು ನೋಡೋದಾದರೆ 942, ಒಟ್ಟಾರೆ 1207 ಹುದ್ದೆಗಳು ಈಗಾಗಲೇ ಹಣಕಾಸು ಇಲಾಖೆಯ ಅನುಮತಿಯನ್ನು ಪಡೆದುಕೊಂಡಿವೆ. ಅಂದರೆ ನೇಮಕಾತಿ ಮಾಡುವುದೊಂದೇ ಬಾಕಿ. ಅಂದರೆ ಇವನ್ನೆಲ್ಲ 265 ಹುದ್ದೆಗಳು ಬೇರೆ ಮತ್ತು 942 ಹುದ್ದೆಗಳು ಬೇರೆ. ಯಾಕೆಂದರೆ ವಿದ್ಯಾರ್ಹತೆ ಬೇರೆ, ಅಲ್ಲಿ ಸ್ಕೇಲ್ ಇರ್ತಕ್ಕಂಥದ್ದೇ ಬೇರೆ, ಹುದ್ದೆನೇ ಬೇರೆ ಆಗಿರೋದ್ರಿಂದ ಅವನ್ನ ರೋಸ್ಟರ್ ಮಾಡಬೇಕಾಗುತ್ತೆ. ಅಂದರೆ 265ರದ್ದು ನೋಟಿಫಿಕೇಶನ್ ಬೇರೆ ಮತ್ತು 942ರದ್ದೊಂದು ನೋಟಿಫಿಕೇಶನ್ ಬೇರೆ ಮಾಡಬೇಕಾಗುತ್ತೆ. ಇಲ್ಲಿ ಏನೋ ಈಗ ಇತ್ತೀಚೆಗೆ ಒಂದು ಒಳ ಮೀಸಲಾತಿ ವಿಚಾರ ಫೈನಲ್ ಆಗಿದೆ. ಆ ರೋಸ್ಟರ್ ಏನು ಮಾಡಿದ್ದಾರೆ, ಆ ರೋಸ್ಟರ್ ಪ್ರಕಾರ ಈ ಹುದ್ದೆಗಳನ್ನು ವರ್ಗೀಕರಣ ಮಾಡಬೇಕಾಗುತ್ತೆ. ಅಂದರೆ ESI ಮತ್ತು ಪೇದೆಗಳ ಒಂದು ಹುದ್ದೆಗಳಿಗೆ ರೋಸ್ಟರ್ ರೆಡಿ ಆ ರೋಸ್ಟರ್ ಪ್ರಕಾರ ಹುದ್ದೆಗಳನ್ನು ವರ್ಗೀಕರಣ ಮಾಡಿಕೊಂಡು ನೋಟಿಫಿಕೇಶನ್ ಮಾಡಬೇಕಾಗತ್ತೆ. ಹಾಗಾದರೆ ಇಲ್ಲಿ ಉಪನಿರೀಕ್ಷಕ ಹುದ್ದೆಗೆ, ಅಂದರೆ ಅಬಕಾರಿ ಉಪನಿರೀಕ್ಷಕ ಹುದ್ದೆಗೆ ಡಿಗ್ರಿ ವಿದ್ಯಾರ್ಹತೆ ಬೇಕಾಗುತ್ತೆ. ಅಂದರೆ ನೀವು ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರ್ಬೇಕು. ಅದು ನೀವು BA ಮಾಡ್ತಿರೋ, BSc ಮಾಡ್ತಿರೋ, BCom ಮಾಡ್ತಿರೋ, ಅಥವಾ ಬೇರೆ ಇಂಜಿನಿಯರಿಂಗು, ಮೆಡಿಕಲ್ ಯಾವುದೇ ಇರಲಿ, ಒಟ್ಟಾರೆಯಾಗಿ ಇಲ್ಲಿ ಏನಾಗಬೇಕಂತಂದರೆ ಡಿಗ್ರಿ ಕಂಪ್ಲೀಟ್ ಆಗಿರಬೇಕಾಗತ್ತೆ. ಜೊತೆಗೆ ಇಲ್ಲಿ ಅಬಕಾರಿ ಪೇದೆಗಳೇನಿದೆ, ಅಬಕಾರಿ ಪೇದೆಗಳಿಗೆ PUC ಆಗಿರಬೇಕಾಗತ್ತೆ. ನಂತರ ಈ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇದೆ ಅಬಕಾರಿ ಉಪನಿರೀಕ್ಷಕರದು ಅಂತಂದರೆ, ಈಗ PSI ನಿಮಗೆ ಗೊತ್ತಿದೆ ಆಲ್ರೆಡಿ, ಇನ್ನೇನು ಗೊತ್ತೇ ಇಲ್ಲ ಅನ್ನುವಂಥವ್ರು ಕೂಡ ಇರ್ತೀರಿ. ಸೊ ಗೊತ್ತಿದ್ದವ್ರಿಗೂ ಬಂತು, ಗೊತ್ತಿಲ್ಲದೇ ಇರೋರಿಗೂ ಬಂತು. ಅಬಕಾರಿ ಉಪನಿರೀಕ್ಷಕರು ಈ ಒಂದು ಹುದ್ದೆಗಳಿಗೆ ಎಕ್ಸಾಮು ಒಟ್ಟಾರೆ 2 ಪತ್ರಿಕೆಗಳಿರುತ್ತೆ. ಪತ್ರಿಕೆ 1 ಮತ್ತು ಪತ್ರಿಕೆ 2 ಅಂತೇಳಿ ಸಪ್ರೇಟಾಗಿ 2 ಪತ್ರಿಕೆಗಳಿರ್ತವೆ. PSI ಎಕ್ಸಾಮ್ ಏನು ನಡೀತಲ್ವ, ಒಂದು ರಿಟರ್ನ್ ಇರುತ್ತೆ, ಇನ್ನೊಂದು ಅಬ್ಜೆಕ್ಟಿವ್ ಟೈಪ್ ಏನು MCQ ಏನು ಆಧಾರಿತ ಪ್ರಶ್ನೆಗಳಿರ್ತವೆ, ಆ ರೀತಿಯಾಗಿ 2 ಪತ್ರಿಕೆಗಳಿರ್ತವೆ. ಒಂದನೇ ಪತ್ರಿಕೆ, ನೀವು ಒಂದು ಪತ್ರಿಕೆಯಲ್ಲಿ ಏನು ಮಾಡ್ತೀರಿ ಅಂತಂದರೆ, ಮೊದಲು 50 ಪ್ರಶ್ನೆಗಳಿಗೆ ನೀವು 50 ಪ್ರಶ್ನೆ ಅಲ್ಲ, 50 ಅಂಕಗಳಿಗೆ ನೀವೇನು ಮಾಡ್ತೀರಿ, ಪ್ರಬಂಧವನ್ನು ಬರೆಯುವಂಥದ್ದು, ಟ್ರಾನ್ಸ್ಲೇಟ್ ಮಾಡುವಂಥದ್ದು, ಇಂಥ ವಿಷಯಗಳಿರ್ತವೆ. ನೀವು ಅಲ್ಲಿ ಪ್ರಬಂಧ ಬರೀತೀರಿ ಮತ್ತು ಟ್ರಾನ್ಸ್ಲೇಟ್ ಇರ್ತಕ್ಕಂಥದ್ದನ್ನು ಕನ್ನಡದಿಂದ ಇಂಗ್ಲೀಷ್ಗೆ, ಇಂಗ್ಲೀಷ್ನಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ತೀರಿ. ಈ ಕೊನೆಯ ಬಾರಿಗೆ KPSC ಅವರು ನಡೆಸಿದ್ರು, ನೆನಪಿರಲಿ, ಮತ್ತು KSPದವರು ನಡೆಸಿರಲಿಲ್ಲ. ಅಬಕಾರಿ ಉಪನಿರೀಕ್ಷಕರ ಹುದ್ದೆಗಳಿಗೆ ನೇಮಕಾತಿಯನ್ನು 2017ರಲ್ಲಿ KPSC ಅವರು ನಡೆಸಿದರು. ಆಗ ಅವರು 2 ಪತ್ರಿಕೆಗಳನ್ನೇ ಇಟ್ಟಿದ್ದರು. ಅದರಲ್ಲಿ ಒಂದು ನಾನು ಹೇಳಿದಂತೆ GK ಪೇಪರ್ ಇದ್ದರೆ, ಇನ್ನೊಂದು ಪ್ರಬಂಧ
ಪತ್ರಿಕೆ ಇತ್ತು. ಅಲ್ಲಿ ಪ್ರಬಂಧ ಬರೆಯುವಂಥದ್ದು, ಮತ್ತು ಈಗ ಹೇಳಿದ್ನಲ್ಲ ಸುಮ್ಮನೆ ರಿಪೀಟ್ ಆಗುತ್ತೆ, ಅದೆಲ್ಲ ಬೇಡ, ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಸೇಮ್ ಈ ಒಂದು PSI ನೇಮಕಾತಿಗೆ ಯಾವ ರೀತಿ ಎಕ್ಸಾಮ್ ಇದೆಯೋ ಅದೇ ರೀತಿಯಾಗಿ ಇರ್ತಕ್ಕಂಥದ್ದು. ಮತ್ತು ತದನಂತರ ಏನಿದೆ ಅಂತಂದರೆ ಫಿಸಿಕಲ್ ಇರುತ್ತೆ. ಫಿಸಿಕಲ್ನಲ್ಲಿ ಅಂದರೆ ನಾನು 2017ರ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ. ಬಟ್ PSI ಹೆಂಗಿದೆ ಅಂತಂದರೆ ಫಸ್ಟ್ ಫಿಸಿಕಲ್ ಇರುತ್ತೆ, ಫಿಸಿಕಲ್ನೇ ಪಾಸ್ ಆದಂಥವ್ರಿಗೆ ಎಕ್ಸಾಮ್ ಇರುತ್ತಲ್ವಾ PSI. ಬಟ್ ಇಲ್ಲಿ ESI ಹೆಂಗಿದೆ ಅಂತಂದರೆ ಅಬಕಾರಿ ಉಪನಿರೀಕ್ಷಕರು ESI 2017ರಲ್ಲಿ ಹೆಂಗೆ ನಡೆಸಿದ್ರು ಅಂದರೆ ಅಪ್ಲಿಕೇಶನ್ ಹಾಕಿದಂಥವ್ರು ಎಲ್ಲರೂ ಕೂಡ ಫಸ್ಟ್ ಎಕ್ಸಾಮ್ ಬರೆದು ಬಿಡೋದು. ಎಕ್ಸಾಮ್ ಬರೆದಾದ್ಮೇಲೆ ನನಗಷ್ಟು ನೆನಪಿಲ್ಲ, 1:3 ಅಥವಾ 1:5 ಫಿಸಿಕಲಿಗೆ ತೊಗೊತಾರೆ. ಇದ್ರ ಬಗ್ಗೆ ನಂಗೆ ಕ್ಲಾರಿಟಿ ಇಲ್ಲ. ಮತ್ತು ಸ್ನೇಹಿತರೆ, ನಿಮಗೊಂದು ಮಾರ್ಗದರ್ಶನ ಇರಲಿ ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಂಗೆ ಕ್ಲಾರಿಟಿ ಇಲ್ಲ. ಅದು ಯಾಕಂದ್ರೆ ನೆನಪಿಲ್ಲ, 2017ರದ್ದಲ್ವಾ, ಹಂಗಾಗಿ ಅದು ಚೂರು ನೆನಪಿಲ್ಲ. ಬಟ್ ನಡೆಯುವಂಥದ್ದು ಮಾತ್ರ ಫಸ್ಟ್ ಎಕ್ಸಾಮೇ ನಡೆಯುತ್ತೆ. ಯಾಕಂದ್ರೆ ಸ್ವತಃ ನಾನು ಕೂಡ ಬರೆದಿದ್ದೆ ಅವಾಗ. 2017ರಲ್ಲಿ ಫಸ್ಟ್ ಎಕ್ಸಾಮ್ ನಡೆಯುತ್ತೆ, ತದನಂತರ ಫಿಸಿಕಲ್ ನಡೆಯುತ್ತೆ, ನಂತರ ಮೆಡಿಕಲ್ ಅವೆಲ್ಲ ನಡೆದು ಆರ್ಡರ್ ಕಾಪಿ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ PC ಲೆವೆಲ್ ಎಕ್ಸಾಮ್ ಹೆಂಗೆ ನಡೀತಾವಲ್ಲ ಆ ರೀತಿ ಅಬಕಾರಿ ಪೇದೆಗಳಿದ್ದು ಎಕ್ಸಾಮ್ ನಡೆಯುತ್ತೆ. ಒಂದು GK ಪೇಪರ್ ಇರುತ್ತೆ. ಆ ಪತ್ರಿಕೆಯಲ್ಲಿ ನೀವು ಕ್ಲಿಯರ್ ಮಾಡಿಕೊಂಡು ಸ್ಕೋರ್ ಎಷ್ಟಾಗುತ್ತೆ, ಸ್ಕೋರ್ ಆಧಾರದ ಮೇಲೆ ನಿಮ್ಮ ಮೀಸಲಾತಿ ಅನ್ವಯ ಲಿಸ್ಟನ್ನು ರೆಡಿ ಮಾಡ್ತಾರೆ. ನೋಡಿ, 2017-18ರಲ್ಲಿ ಆದಂಥ ನೇಮಕಾತಿ ನಂತರ 2020ರಲ್ಲಿ ಭಾಳ ಚರ್ಚೆ ಆಗಿತ್ತು, ಅಬಕಾರಿ ಉಪನಿರೀಕ್ಷಕರು ಮತ್ತು ಅಬಕಾರಿ ಪೇದೆಗಳದ್ದು ನೋಟಿಫಿಕೇಶನ್ ಆಗುತ್ತೆ ಅಂತೇಳಿ. ಬಟ್ ಕಾರಣಾಂತರಗಳಿಂದ ನಿಮ್ಗೆ ಗೊತ್ತಿರ್ಬೋದು, ಆ ಮೂಮೆಂಟ್ ಕೊರೋನಾ, ಆ ನಂತರ ಈಗ ಒಳ ಮೀಸಲಾತಿ, ಈಗ ಏನಿದೆ ಒಳ ಮೀಸಲಾತಿ, ಹೀಗೆ ಹಲವಾರು ವಿಚಾರಗಳಿಂದಾಗಿ ಈ ನೇಮಕಾತಿ ಪ್ರೊಸೆಸ್ಗಳು ಹಿಂದಕ್ಕೆ ಬಿದ್ದಿದ್ದು. ಬಟ್ ಹಣಕಾಸು ಇಲಾಖೆ ಅಂತ ಒಪ್ಪಿಗೆ ನೀಡಿದೆ. 2025ರಲ್ಲೇ ಒಪ್ಪಿಗೆ ನೀಡಿದೆ ಅಂತ ಅನಿಸುತ್ತೆ ನನಗೆ. 2024ರ ಕೊನೆಗೆ ಅಥವಾ 2025ರಲ್ಲಿ ಹಣಕಾಸು ಇಲಾಖೆ ಒಪ್ಪಿಗೆ ಸಿಕ್ಕಿದೆ, ಅದರಲ್ಲಿ ಏನು ಡೌಟ್ ಇಲ್ಲ. ಬಟ್ ಆ ಒಪ್ಪಿಗೆ ಏನು ಸಿಕ್ಕಿದೆ ಅಲ್ವಾ, ಈಗ ನೋಟಿಫಿಕೇಶನ್ ಅಷ್ಟೇ ಬಾಕಿ. ಹೆಂಗೆ ನೋಟಿಫಿಕೇಶನ್ ಬಾಕಿ ಅಂದರೆ ಈ ದಿಢೀರಂತ ನೋಟಿಫಿಕೇಶನ್ ಮಾಡೋದಲ್ಲ, ಈಗ ಹೊಸದಾಗಿ ಏನು ಒಳ ಮೀಸಲಾತಿ ಐತಲ್ವ, ಆ ಒಂದು ರೋಸ್ಟರ್ ಪ್ರಕಾರ ಅಂದರೆ ಈಗೇನು ಮೀಸಲಾತಿ ಸರ್ಕಾರ ನಿಗದಿ ಮಾಡಿದೆ, ಆ ಪ್ರಕಾರ ಒಂದು ಹೊಸ ರೋಸ್ಟರ್ ಏನಿದೆ, ಆ ಹೊಸ ರೋಸ್ಟರ್ ಪ್ರಕಾರ ನೋಟಿಫಿಕೇಶನ್ ಅಂದರೆ ಹುದ್ದೆಗಳನ್ನು ವರ್ಗೀಕರಣ ಮಾಡಿಕೊಂಡು ನೋಟಿಫಿಕೇಶನ್ ಹೊರಡಿಸೋದು ಮಾತ್ರ ಬಾಕಿ ಇರ್ತಕ್ಕಂಥದ್ದು. ಅಂದರೆ ಶಿಕ್ಷಕರ ನೇಮಕಾತಿ, 8,000 ಪೊಲೀಸ್ ಹುದ್ದೆಗಳ ನೇಮಕಾತಿಯ ಜೊತೆಗೆ ಈ ಒಂದು ESI ಮತ್ತು ಪೇದೆಗಳ ಒಂದು ನೇಮಕಾತಿ ಕೂಡ ನಡೆಯುವಂಥ ಚಾನ್ಸಸ್ ಇದೆ. ಅಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು, ಇವಾಗಲೇ ಆಗುತ್ತೆ, ಇದೇ ವಾರದಲ್ಲಿ ಆಗುತ್ತೆ, ಇದೇ ತಿಂಗಳಲ್ಲಿ ಆಗುತ್ತೆ ಅಂತ ನಾನು ಕ್ಲಾರಿಟಿ ಕೊಡಲ್ಲ. ಬಟ್ ಇವೆಲ್ಲವೂ ಕೂಡ ಹುದ್ದೆಗಳ ಸಂಖ್ಯೆ ಇಷ್ಟಿಷ್ಟಿದೆ, ನೀವು ರೆಡಿ ಇರ್ರಿ ಅಂತ ನಿಮಗೆ ಎಚ್ಚರಿಕೆಯನ್ನು ನೀಡೋದಕ್ಕೆ, ಅಥವಾ ನಿಮಗೆ ತಯಾರಾಗೋದಕ್ಕೆ ನಿಮಗೆ ಮುಂಚೆನೇ ವಿಷಯ ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರ ನಾವು ಈ ಒಂದು ವಿಡಿಯೋನ ಮಾಡ್ತಿರ್ತಕ್ಕಂಥದ್ದು. ನೋಟಿಫಿಕೇಶನ್ ಬಗ್ಗೆ ನಂಗೆ ಕ್ಲಾರಿಟಿ ಇಲ್ಲ, ಬೇಕಾದರೆ ಒಂದಷ್ಟು ತಿಳ್ಕೊಳ್ತೀನಿ ಮಾಹಿತಿಯನ್ನು ತಿಳ್ಕೊಂಡು ಬೇಕಾದ್ರೆ ನಂತರ ನೋಟಿಫಿಕೇಶನ್ ಯಾವಾಗ ಆಗುತ್ತೆ ಏನು ಅನ್ನೋದ್ರ ಬಗ್ಗೆ ಮತ್ತೊಂದು ವಿಡಿಯೋ ಬೇಕಾದರೆ ಮಾಡ್ತೀನಿ. ಆದರೆ ಸದ್ಯಕ್ಕೆ ಏನು ಅಂತಂದರೆ ಹಣಕಾಸು ಇಲಾಖೆ ಪರ್ಮಿಷನ್ ಸಿಕ್ಕಿದೆ. ESI ಎಷ್ಟು ಹುದ್ದೆಗಳಿದೆ, ಅಬಕಾರಿ ಪೇದೆಗಳು ಎಷ್ಟು ಹುದ್ದೆ ಇದೆ, ಕೊನೆಯದಾಗಿ KPSC ಅವರು 2017ರಲ್ಲಿ ಎಕ್ಸಾಮ್ ನಡೆಸಿದ್ರು. ತದನಂತರ ಫಿಸಿಕಲ್ ಫಸ್ಟ್ ಇರುತ್ತೆ, ಆನಂತರ ಫಸ್ಟ್ ಎಕ್ಸಾಮ್ ಇರುತ್ತೆ, ಆನಂತರ ಫಿಸಿಕಲ್ ಇರುತ್ತೆ. ಇದೆಲ್ಲವೂ ಮಾಹಿತಿ ನಿಮ್ಗೆ ಗೊತ್ತಿರಲಿ, ಮುಂದೆ ಬರ್ತಕ್ಕಂಥ ಎಕ್ಸಾಮ್ಗೆ ನೀವು ರೆಡಿ ಆಗೋದಕ್ಕೆ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಈ ಒಂದು ವಿಡಿಯೋನ ಮಾಡಿದೆ. ಸ್ನೇಹಿತರೆ, ತಮಗೆ ಹೆಲ್ಪ್ ಆಗಿದೆ ಅಂತ ನಾನು ಭಾವಿಸ್ತೀನಿ. ಮತ್ತು ಎಲ್ಲ ವಿಷಯವನ್ನು ಹೇಳಿದ್ದೀನಿ ಅಂತ ನಾನು ಭಾವಿಸಿದ್ದೀನಿ. ಅದಾಗಿ ಕೂಡ ಏನಾದರೂ ಮಿಸ್ ಮಾಡಿದರೆ ಅಥವಾ ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿರಿ, ನಾನು ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದ.